ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡು ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಇವತ್ತಿನ ಎಪಿಸೋಡ್ದು. ಆ್ಯಂಡ್ ನೋಡ್ತಾ ಇದ್ರೆ ನೀವು ಆ್ಯಕ್ಚುಲಿ ಅಪ್ಲೋಡ್ ಅನ್ನೋದಕ್ಕಿಂತ ನಿನ್ನೆನೇ ಟಿವಿನಲ್ಲೇ ಇದನ್ನ ಪ್ಲೇ ಮಾಡಿದ್ರು. ಸೊ ಎಪಿಸೋಡ್ ಎಂಡಿಂಗಲ್ಲಿ ಬಟ್ ಸಖತ್ತಾಗಿದೆ. ಇಲ್ಲಿ ನಮ್ಮ ಗಿಲ್ಲಿ ಫುಲ್ ರೋಸ್ಟ್ ಮಾಡ್ತವನೆ ಇಲ್ಲಿ ಧ್ರುವಂತ್ ಆ್ಯಂಡ್ ಯಾರು ನಮ್ಮ ಅಶ್ವಿನಿ ಅವರನ್ನ. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ಧ್ರುವಂತ್ ಟಾರ್ಗೆಟ್ ಮಾಡಬೇಕು ಅಂತ ಅನ್ಕೊಂತಿದ್ದಾನೆ. ಗಿಲ್ಲಿಗೆ ಡೈರೆಕ್ಟ್ ಮಾಡಿದವರೇನೇ ಉಳಿದಿಲ್ಲ, ಇನ್ನು ಇಂಡೈರೆಕ್ಟ್ ಟಾರ್ಗೆಟ್ ಮಾಡಿದ್ರೆ ಆಗುತ್ತಾ? ಆಲ್ರೆಡಿ ಒಂದ್ಸರಿ ಟಾರ್ಗೆಟ್ ಮಾಡಿ ಉಗಿಸ್ಕೊಂಡಿದ್ದಾನೆ, ಬಟ್ ಅಗೇನ್ ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡಿದ್ದಾನೆ. ಆಗಲ್ಲ ಗುರು ನಿನ್ನ ಕೈಲಿ, ಅಲ್ಲಿ ಯಾರಿಗೂ ಆಗಲ್ಲ. ನೀವು ಡೈರೆಕ್ಟಾಗಿ ಹೋದ್ರೂ ಆಗಲ್ಲ, ಇಂಡೈರೆಕ್ಟಾಗಿ ಹೋದ್ರೂ ಕೂಡ ಆಗಲ್ಲ. ಸೊ ಅವನನ್ನ ಕಟ್ ಹಾಕಕ್ಕೆ ಆಗಲ್ಲ. ಒಂಥರ ಹೇಳ್ತಾರಲ್ವ, ಆನೆ ನಡೆದಿದ್ದೆ ದಾರಿ ಅನ್ನೋ ರೀತಿಯಲ್ಲಿ. ಸೊ ಹಂಗೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮಾಡಿದ್ದೇ ಕಂಟೆಂಟು, ಅವ್ನು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಆಗಿರುವಂಥದ್ದು. ಬಿಕಾಸ್ ಅವ್ನು ಸರಿ ಇದ್ದಾನೆ, ಆಲ್ಮೋಸ್ಟ್ 90% ಅವ್ನು ಸರಿ ಇರ್ತಾನೆ. ಎಲ್ಲೋ ಒಂದು 10%ಅಲ್ಲಿ ಸೊ ಬೇರೆಯವರ ಒಂದು ಇದರಿಂದ ಸೊ ಎಲ್ಲಿ ತಪ್ಪಾಗ್ಬೋದು ಬಿಟ್ರೆ, ಬಟ್ 90% ಅವನು ಸೊ ಖಂಡಿತವಾಗ್ಲೂ ಕರೆಕ್ಟಾಗಿದ್ದಾನೆ. ಆ್ಯಂಡ್ ನಿಮ್ಮಗಳ ಒಂದು ಆಟನ ಸೊ ಎಕ್ಸ್ಪೋಸ್ ಮಾಡ್ತಿದ್ದಾನೆ ಕಾಮಿಡಿಯಾಗಿ ಅಂತಲೇ ಹೇಳ್ತೀನಿ. ಆ್ಯಂಡ್ ನೋಡಿದ್ರೆ ಅನ್ಕೊತೀನಿ ಸೊ ಪ್ರೋಮೋ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ಅಶ್ವಿನಿ ಅವರು ಬರೀ ಗಿಲ್ಲಿ 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 ಅಂತ ಹೇಳ್ತಾರೆ. ಅಂದರೆ ಅವನ ಬಗ್ಗೆ ಬೇರೆ ಯಾರೋ ಮೇ ಬಿ ಗಿಲ್ಲಿ ಗಿಲ್ಲಿ ಅಂತಿರ್ತಾರೆ, ಮೇ ಬಿ ಕಾವ್ಯ ಬಗ್ಗೆ ಯಾರಾಗಿರ್ಬೋದು, ಸೊ ಬೇರೆ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡ್ತಿರ್ಬೋದು ಅಂತ ಅನ್ಸುತ್ತೆ. ಅಂದರೆ ಎಲ್ಲರೂ ಸುಮ್ಮನೆ ಬರೀ ಗಿಲ್ಲಿ ಗಿಲ್ಲಿ ಅಂತಿರ್ತಾರೆ ಅನ್ನೋ ರೀತಿಯಲ್ಲಿ. ಸೊ ಇದು ಅಂದರೆ ಬೇರೆ ಬೇರೆ ಸಮಯದಲ್ಲಿ ಆಗಿರುವಂಥ ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ಮರ್ಜ್ ಮಾಡಿ ಒಂದು ಪ್ರೋಮೋ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಅವರು ಗಿಲ್ಲಿ ಗಿಲ್ಲಿ ಅಂತಿರ್ತಾರೆ, ಅದು ಮೇ ಬಿ ಅದು ಕಿಚನ್ ಏರಿಯಾದಲ್ಲಿ ಕೂತ್ಕೊಂಡು ಅಂತಿದ್ದಾರೆ ಅಂತ ಅನ್ಸುತ್ತೆ. ಸೊ ಇದಾದ್ಮೇಲೆ ಇಲ್ಲಿ ಧ್ರುವಂತ್ ಗಾರ್ಡನ್ ಏರಿಯಾದಲ್ಲಿ ಹೇಳುವಂಥದ್ದು, ಅದು ಅಶ್ವಿನಿ ಎದುರುಗಡೆ ಹೇಳ್ತಿರುವಂಥದ್ದು. ಕಾಮಿಡಿ ಬೇರೆ, ನಿಮ್ಮನ್ನು ಚೀಪಾಗಿ ಕಂಡಮ್ ಮಾಡೋದು ಬೇರೆ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು. ಇದು ಅಶ್ವಿನಿ ಅವ್ರಿಗೆ ಹೇಳ್ತಿದ್ದೇನೆ. ಆಮೇಲೆ ಈ ಧ್ರುವಂತದ್ದು ಏನು ಗೊತ್ತಾ, ಡೈರೆಕ್ಟಾಗಿ ಫೈಟಿಗೆ ಹಿಡಿಯಲ್ಲ ಇವನು ಹೆಂಗೆ ಅಂತಂದರೆ ಬೇರೆಯವ್ರನ್ನ ಮುಂದೆ ಛೂ ಬಿಟ್ಟು ಹಿಂದೆ ನೋಡ್ತಾನೆ. ಸೊ ಅಲ್ಲಿ ರಕ್ಷಿತಾ ಬಗ್ಗೆ ಆದರೂ ಆಗಿರ್ಬೋದು, ಆಮೇಲೆ ಸೂರಜ್ ಬಗ್ಗೆ ಆದರೂ ಆಗಿರ್ಬೋದು, ಸೊ ಅಲ್ಲಿ ಅಶ್ವಿನಿ ಹತ್ರ ಹೇಳುವಂಥದ್ದು, ಅಥವಾ ಬೇರೆ ಬೇರೆ ಕಂಟೆಸ್ಟೆಂಟ್ಗಳು ಯಾರಿದಾರಲ್ಲ ಈ ಕಿತ್ತಾಟ ಮಾಡ್ತಾರಲ್ಲ, ಸೊ ಅಂಥವ್ರ ಹತ್ರ ಹೋಗ್ಬಿಟ್ಟು ಸೊ ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತ ಹೇಳುವಂದರೆ ಅವ್ರನ್ನ ಮುಂದೆ ಛೂ ಬಿಡುವಂಥದ್ದು. ಇವ್ನು ಡೈರೆಕ್ಟಾಗಿ ಹೋಗಲ್ಲ. ಅದಕ್ಕೆ ಇವನು ಪಕ್ಕ ಒಂದು ಅಂದರೆ ಕ್ರಿಮಿನಲ್ ಮೈಂಡ್ ಅನ್ನೋ ರೀತಿಯಲ್ಲಿ ಇರುವಂಥದ್ದು ಧ್ರುವಂತು. ಸೊ ತಾನು ಯಾವತ್ತೂ ಕೂಡ ಮುಂದೆ ನಿಂತ್ಕೊಂಡು ಫೈಟ್ ಮಾಡಲ್ಲ. ಇವನು ಸ್ಟಾರ್ಟಿಂಗಲ್ಲೇ ಟ್ರೈ ಮಾಡ್ತಾನೆ ಬೇರೆಯವ್ರನ್ನ ಅಂದರೆ ಮುಂದೆ ಬಿಟ್ಟು ಸೊ ಈ ಹೊಡೆಯುವಂಥದ್ದು. ಸೊ ಪ್ರತಿ ಟೈಮಲ್ಲಿ ಕೂಡ ಇದೇ ಮಾಡುವಂಥದ್ದು ಇವನು. ಸೊ ಮಲ್ಲಮ್ಮ ಇದ್ದಾಗ ಕೂಡ ಅಷ್ಟೇ ಅಲ್ಲ, ಅಶ್ವಿನಿ ಹತ್ರ ಫೀಡ್ ಮಾಡ್ತಾ ಇದ್ದ. ಸೊ ಅದನ್ನು ಕೇಳಿಸ್ಕೊಂಡಂತ ಮಲ್ಲಮ್ಮ ಸೊ ಗಿಲ್ಲಿ ವಿರುದ್ಧ ತಿರುಗಿಬಿದ್ರು. ಸೊ ಅವಾಗ ಒಂದ್ಸರಿ ಸರಿಯಾಗಿ ಗುದ್ದಿದ್ದ ಇವನಿಗೆ ಧ್ರುವಂತಿಗೆ ಗಿಲ್ಲಿ. ಅದಾದಮೇಲೆ ಮತ್ತೆ ಸೈಲೆಂಟ್ ಆಗಿದ್ದ ಒಂದು ಸ್ವಲ್ಪ ದಿನ, ಮತ್ತೆ ಇವಾಗ ಚಿಗುರ್ಕಂತವನೇ ಯಾಕೋ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಅಗೇನ್ ಅದೇ ಅಶ್ವಿನಿ ಹತ್ರ ಹೇಳ್ತಾ ಇದ್ದ. ಸೊ ಕಾಮಿಡಿ ಬೇರೆ, ಸೊ ನಿಮ್ಮನ್ನು ಚೀಪಾಗಿ ಕಂಡೋ ಮಾಡೋದು ಬೇರೆ ಅನ್ನೋ ರೀತಿಯಲ್ಲಿ. ಅದಾದಮೇಲೆ ಅಲ್ಲಿ ರಿಷಾ ಬೇರೆ ಎಂಟ್ರಿ ಆಗ್ತಾಳೆ. ಇವಳು ಬೇರೆ ಗುರು ನಂದಲ್ಲಿ ಇಡ್ಲಿ ಅಂತ ಶುರು ಹಚ್ಕೊತಾಳೆ. ಇವಾಗ ಅಲ್ಲಿ ಮುಂಚೆ ಅಶ್ವಿನಿ ಇದ್ಲು, ಸೊ ಅವಳ ಜಾಗನ ಇವಳು ಪದತ್ಯಾಗ ಮಾಡಿ ತನ್ನ ಮಕ್ಕಳಿಗೆ ಇದು ಕೊಡ್ತಾರಲ್ಲ, ದೀಕ್ಷೆ ಕೊಡ್ತಾರಲ್ಲ, ಹಂಗೆ ಇವರು ಅಶ್ವಿನಿ ಜಾಗನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ನಯ ನಾಜೂಕು ಕಲ್ತ್ಕೋ, ಪರಿಜ್ಞಾನ ಇಲ್ವ ನಿನಗೆ, ಹಂಗೆ ಹಿಂಗೆ ಅಂತ ಗಿಲ್ಲಿಗೆ. ಅಮ್ಮ ತಾಯಿ ನೀನು ನಯ ನಾಜೂಕು ಕಲ್ತ್ಕೋ ಅಂತ ಹೇಳ್ತಿದ್ದೆ, ಅದು ಗಿಲ್ಲಿಗೆ. ನಾನು ಹೇಳೋವಂಥದ್ದು ಏನು ಗೊತ್ತಾ, ಮೊದಲು ಒಂದು ಹೆಣ್ಣಾಗಿ ಫಸ್ಟ್ ನೀನು ಅದನ್ನೆಲ್ಲ ಕಲ್ತ್ಕೋ. ಅಲ್ಲಿ ಗಿಲ್ಲಿ ಸರಿಯಾಗಿ ಹೇಳ್ದ, ನಯ ನಾಜೂಕು ನಿನಗೆ ಇಲ್ಲ, ಅದು ಬೇರೆ ವಿಷಯ ಅದು ಬೇರೆ ಪ್ರಶ್ನೆ. ಸೊ ಅಲ್ಲಿ ಸಖತ್ತಾಗಿ ಕೈ ಸಿಗ್ನಲ್ ಮಾಡಿ ಕೈಯೆಲ್ಲ ತಿರುಗಿಬಿಟ್ಟು ಸಖತ್ತಾಗಿ ಕೊಟ್ಟ ಅವಳಿಗೆ. ಅಲ್ಲ ಸುಮ್ಮನೆ ಅವ್ರು ಏನೋ ಮಾತಾಡ್ಕೊತವ್ರೆ, ಸುಮ್ಮನೆ ಇರಬೇಕು ತಾನೆ. ಅದರಲ್ಲಿ ನಂದೇಲಿ ಇಡ್ಲಿ ಅಂತ ಹೋದರೆ ಅವ್ನು ಬಿಡ್ತಾನ, ಸರಿ ಹಾಕೊಂಡು ಗುಂಬಿಟ್ಟು ಕಳಿಸ್ತಾನೆ ಇರ್ತಾನೆ. ಓಕೆ, ಸೊ ಇದಾದ್ಮೇಲೆ ಧ್ರುವ ಅಂತ ಹೇಳ್ತಾನೆ, ಸೊ ಒಂದು ಒಳ್ಳೇದು ನಿನ್ನ ಬಗ್ಗೆ ಮಾರಾಯ ಅಂತ. ಅಂದರೆ ನಿನ್ನ ಬಗ್ಗೆ ಒಂದು ಒಳ್ಳೇದು ಏನಾದರೂ ಇದೆಯಾ ಅಪ್ಪ ದೇವರು, ಒಳ್ಳೇದಾ ಏನು ಕೆಟ್ಟದಿದೆ ಫಸ್ಟ್ ಆಫ್ ಆಲ್ ಅದು ಹೇಳು. ಅವನ ಬಗ್ಗೆ ಏನು ಆಡಬೇಕು ಬಿಗ್ ಬಾಸ್ ಮನೆಗೆ, ಹೆಂಗಿರಬೇಕು ವ್ಯಕ್ತಿತ್ವವಾಗಿ, ಪ್ರತಿಯೊಂದರಲ್ಲೂ ಕೂಡ ಇದ್ದಾನೆ. ಹೆಂಗೆ ಏನಂತ ಮಾತಾಡ್ತಾನೆ ಅರ್ಥ ಆಗ್ತಿಲ್ಲ. ಉರ್ಕೊಬೇಕು ಎಲ್ಲ ಮಾಡಬೇಕು, ಬಟ್ ಉರ್ಕೊಂಡು ಈ ರೇಂಜಿಗೆ ಸುಮ್ಮನೆ ತಳ ಇಲ್ಲ ಬುಡ ಇಲ್ದಂಗೆ ಮಾತಾಡೋವಂಥದ್ದು ಸರಿಯಲ್ಲ ಧ್ರುವಂತ್. ಓಕೆ, ಒಂದು ಒಳ್ಳೇದು ಬಗ್ಗೆ ನಿನ್ನ ಬಗ್ಗೆ ಮಾರಾಯ ಗಿಲ್ಲಿ ಕೊಡ್ತಾನೆ ಹಂಗೆ ಕೌಂಟ್ರು. ಸೊ ನಿನ್ನ ಬಗ್ಗೆ ತುಂಬ ಒಳ್ಳೇದು ಮಾತಾಡ್ತಿದ್ದಾರೆ ಕಣಪ್ಪ. ಅವ್ನು ಸರ್ಕ್ಯಾಸಮ್ ಇದೆ ಗೊತ್ತಾ, ಅಂದರೆ ಒಂಥರ ಆಡ್ಕೊಳ್ಳೋ ರೀತಿಯಲ್ಲಿ ಮಾತಾಡ್ತಾನೆ ಗೊತ್ತಾ, ಬಾಡಿ ಲ್ಯಾಂಗ್ವೇಜು ಹಂಗೆ ಹಿಂಗೆ. ಅದು ನೋಡ್ತಾ ಇದ್ರೆ ಅವ್ರಿಗೆ ಎದುರುಗಡೆ ಇದ್ದಂಥವ್ರಿಗೆ ಎಂಥವನಿದ್ರೂ ಕೂಡ ಅವನಿಗೆ ಹಂಗೆ ಬುಡಕ್ಕೆ ಬೆಂಕಿ ಬಿದ್ದುಬಿಡುತ್ತೆ. ಸೊ ಅದು ಆಗ್ತಿರೋವಂಥದ್ದು ಇಲ್ಲಿ. ಆ್ಯಂಡ್ ಅದಾದಮೇಲೆ ಧ್ರುವ ಅಂತ ಹೇಳುವಂಥದ್ದು, ನೀನು ಬೇರೆಯವರ ಕಾಲು ಎಳೆಯೋದೇ ತೋರಿಸು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಕಾಲು ಎಳಿಬೇಕಾಗುತ್ತಪ್ಪ, ಕಾಲು ಎಳಿಬೇಕಾಗುತ್ತೆ. ಡೈರೆಕ್ಟಾಗಿ ಕೆಲವೊಂದು ಹೇಳೋಕ್ಕಾಗದೇ ಇರೋದನ್ನ ತಮಾಷೆಯಾಗಿ ಹೇಳಿದ್ರೇ ಸ್ವಲ್ಪ ಹತ್ಕೊಳ್ಳೋವಂಥದ್ದು. ಸೊ ಅದೇ ಮಾಡ್ತಿರುವಂಥದ್ದು ಅವನು. ಸ್ಟಾರ್ಟಿಂಗಲ್ಲಿ ನೀನು ಹೆಂಗಿದ್ದೆ, ಸೊ ನೀನು ಏನೇನು ಮಾಡ್ತಿದ್ಯಾ, ಸೊ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇದಾದಮೇಲೆ ಗಿಲ್ಲಿ ಹೇಳುವಂಥದ್ದು, ಅದು ಮಾಡಿದ್ದಕ್ಕೆ ಕಣಪ್ಪ ಕಿಚ್ಚನ ಚಪ್ಪಾಳೆ ಬಂದಿರೋದು. ಅಂದರೆ ಬೇರೆಯವರ ಕಾಲು ಎಳೆಯೋದೇ ತೋರಿಸು ಅನ್ನೋ ರೀತಿಯಲ್ಲಿ ಹೇಳಿದ್ನಲ್ಲ, ಸೊ ಅದಕ್ಕೆ ಬೇರೆಯವ್ರ ಕಾಲು ಎಳೆದೇ ಇದ್ದಿದ್ದಕ್ಕೇ ಸೊ ನನಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂಥದ್ದು ಅಂತ ಹೇಳ್ತಿರುವಂಥದ್ದು. ಇದನ್ನೆಲ್ಲ ನೋಡೋದಕ್ಕೊಂಡು ಫುಲ್ಲು ಉರ್ಕೊಂಡಂತಹ ನಮ್ಮ ಧ್ರುವಂತವರು, ನನ್ನ ಬಗ್ಗೆ ಏನನ್ನೂ ಮಾತಾಡಬಾರ್ದು ನೀನು. ಮಾತಾಡ್ತೀನಿ ನಾನು ಗಿಲ್ಲಿ ಅವನಿಗೆ ಆಗಲ್ಲ ಗುರು, ನಿಮ್ಮ ಕೈಲಿ ಕಟ್ಟಾಕಕ್ಕಾಗಲ್ಲ. ಸುಮ್ಮನೆ ಹೆಂಗೋ ಮಾಡ್ಕೊಂಡು ಹೋಗಿ ನಿಮ್ಮ ಆಟ ನೀವು ಆಡಿ, ಅವ್ನು ಆಡ್ತಾನೆ ಕರೆಕ್ಟಾಗಿ ಆಡಿ. ಆಮೇಲೆ ಕೊನೆಗೆ ಧ್ರುವ ಅಂತ ಹೇಳ್ತಾನೆ, ಸೊ ನಮ್ಮಿಂದ ಫುಟೇಜ್ ತಗೋಬೇಡ ನೀನು ಹಾಗೆ ಹೇಗೆ ಅಂತ.
ಆಮೇಲೆ ಅಲ್ಲಿ ಮೇ ಬಿ ಗಿಲ್ಲಿ ಏನೋ ಮುಂದೆ ಹೇಳಕ್ಕೆ ಹೊರಟಿದ್ದ, ಅಲ್ಲಿಗೆ ಪ್ರೊಮೋ ಕಟ್ ಆಗುತ್ತೆ. ಆಮೇಲೆ ಅದೇ ಮೇ ಬಿ ಮಲ್ಲಮ್ಮನ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾತಾಡ್ತಾನೆ ಅಂತ ಅನ್ಸುತ್ತೆ. ನಿನ್ನೆ ಎಪಿಸೋಡ್ ಆಲ್ರೆಡಿ ನೋಡಿದ್ರೆ ನೀವು. ಸೊ ಅದರಲ್ಲೇ ಕೆದಕಿದ್ದ ಸೊ ಅವರಿಗೆ ನಮ್ಮ ಧ್ರುವಂತಿಗೆ ಗಿಲ್ಲಿ, ಬಿಕಾಸ್ ಅಲ್ಲಿ ಮಲ್ಲಮ್ಮ ಹೋದ್ಮೇಲೆ ಫುಲ್ ಆ್ಯಕ್ಟಿವ್ ಆಗಿದೆಯಾ, ಆಮೇಲೆ ಏನು ನೆನ್ಸ್ಕೊಳ್ಳಲ್ಲ ಒಂದ್ಸರಿ ಕೂಡ. ಸೊ ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಕೆದಕ್ತಾ ಇದ್ದ. ಸೊ ನಿನ್ನೆ ಒಂಚೂರು ಎಲ್ಲೋ ಒಂದು ಸ್ವಲ್ಪ ಬೆಂಕಿ ಬಿದ್ದಿದೆ ಅಂತ ಅನ್ಸುತ್ತೆ. ಬಟ್ ಅದು ಇವಾಗ ಆ ಬೆಂಕಿ ಸೊ ಒಂಥರ ಜ್ವಾಲೆ ಥರ ಉರಿತಾ ಇದೆ ಅಂತಲೇ ಹೇಳ್ತೀನಿ. ಸೊ ನೋಡೋಣ ಎಲ್ಲಿ ಗಂಟ ಹೋಗಿ ಮುಟ್ಟುತ್ತೆ ಅಂತ. ಒಟ್ಟಿನಲ್ಲಿ ಧ್ರುವಂತ್ಗಂತೂ ಬೆಂಕಿ ಬಿದ್ದಿದೆ. ಆ್ಯಂಡ್ ಪಕ್ಕ ಟಾರ್ಗೆಟ್ ಮಾಡಿರೋದು ಒಳ್ಳೇದೇ ಇದೆ ಗಿಲ್ಲಿ. ಯಾಕಂತಂದರೆ ಧ್ರುವಂತ ಅವ್ನು ಪಕ್ಕ ಗೇಮ್ ಆಡ್ತಿದ್ದಾನೆ, ಒಂಥರ ಕ್ರಿಮಿನಲ್ ಥರ ಆಡ್ತಿರುವಂಥದ್ದು. ಒಂದು ವಾರ ಹೆಂಗಿರ್ತಾನೆ, ಒಂದು ವಾರ ಹಂಗಿರ್ತಾನೆ. ಆಮೇಲೆ ಬೇರೆಯವ್ರನ್ನ ಮುಂದೆ ಚೂಬಿಟ್ಟು ತಾನು ಮಜಾ ನೋಡುವಂಥ ಕ್ಯಾರೆಕ್ಟರ್ ಒಂದು. ಇಲ್ಲಿ ನೋಡಿದರೆ ನೀವು ಆಲ್ರೆಡಿ ಅಲ್ಲಿ ಅಶ್ವಿನಿನ ಸರಿಯಾಗಿ ಯೂಸ್ ಮಾಡ್ಕೊಬೇಕು ಅಂತ ಅವನು ಪ್ಲ್ಯಾನ್ ಮಾಡ್ತಿದ್ದಾನೆ. ಬಟ್ ಅಶ್ವಿನಿ ಯಾಕೋ ಗೊತ್ತಿಲ್ಲ, ಈ ವಾರ ಸೈಲೆಂಟ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅವನು ಯಾವ ರೇಂಜಿಗೆ ಬೇರೆಯವ್ರನ್ನ ಯೂಸ್ ಮಾಡ್ಕೊತಾನೆ ಅಂತ. ಸಖತ್ ಕ್ರಿಮಿನಲ್ ಇದ್ದಾನೆ ಮಾತ್ರ. ಅವನಿಗೆ ಜಾಸ್ತಿ ಗಿಲ್ಲಿನ ಟ್ಯಾಕಲ್ ಮಾಡಬೇಕು ಅಂತ ಮೊದಲನೇ ಸಾರಿ ಅಲ್ಲ. ಸೊ ಮಲ್ಲಮ್ಮ ಇದ್ದಾಗ ಕೂಡ ಅಷ್ಟೇ, ಒಂದ್ಸರಿ ಅವ್ರನ್ನ ಚೂ ಬಿಟ್ಟಿದ್ದ, ಅಶ್ವಿನಿ ಅವ್ರನ್ನ ಚೂ ಬಿಟ್ಟಿದ್ದ, ತಾನು ಮಜಾ ತಗೊಂಡಿದ್ದ. ಸೊ ಬಟ್ ಅದು ಅವಾಗೂ ಸರಿಯಾಗಿ ಗುಮ್ಮಿದ್ದ ಬಿಡಿ ಗಿಲ್ಲಿ, ಅದು ಬೇರೆ ವಿಷಯ. ಬಟ್ ಸಖತ್ ಎಂಟರ್ಟೈನಿಂಗ್ ಆಗಿದೆ. ನೋಡೋಣ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ನು ಟ್ಯಾಕಲ್ ಮಾಡೋಕ್ಕೆ ತುಂಬ ಕಷ್ಟ ಇದೆ ಗುರು. ಓಕೆ, ನನ್ನ ಬಗ್ಗೆ ಕಾಮಿಡಿ ಮಾಡಬೇಡ, ಹಾಗೆ ಮಾಡಬೇಡ ಅಂದರೆ ಅವ್ನು ಬಿಡಲ್ಲ. ಬಟ್ ಇವ್ರು ಏನಾದರೂ ಬೇರೆ ಒಂದು ದಾರಿ ಹುಡ್ಕೊಬೇಕು ಅಂತ ಒಂದು ಔಟ್ ಆಫ್ ದಿ ಬಾಕ್ಸು. ಸೊ ಅದೇನಾದರೂ ಮಾಡಿದ್ರೆ ಅವನ್ನ ಟ್ಯಾಕಲ್ ಮಾಡ್ಬೋದೇನೋ. ಬಟ್ ಇಲ್ಲ ಅಂತಂದರೆ ಅವ್ನು ಕಟ್ ಹಾಕೋದು ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ. ಓಕೆ, ಸೊ ಇದು ಬಿಟ್ಟು ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ಬ್ರ್ಯಾಟ್ ಚಿತ್ರತಂಡ ನಮ್ಮ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಡೈರೆಕ್ಟರ್ ಆದಂತಹ ನಮ್ಮ ಶಶಾಂಕ್ ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟ್ರಿ ಆಗಿದ್ದಾರೆ. ಇನ್ನೊಂದು ಕೆಲವೊಂದು ಲೈವ್ ಫುಟೇಜಸ್ ನೋಡಿರ್ಬೋದು ನೀವು. ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ನಮ್ಮ ಗಿಲ್ಲಿ ಅವರು ಹೊರಗಡೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ಬಟ್ ಅವ್ರು ಬಿಟ್ಕೊಡ್ಲಿಲ್ಲ. ಹೊರಗಡೆ ಹೆಂಗೆ ನಡೀತದೆ TRP ಅನ್ನುವಂಥದ್ದು, ನಿನ್ನೆ ಯಾವ ಪ್ರೊಮೋ ಬಿಟ್ಟಿದ್ದಾರೆ ಅನ್ನೋವಂಥದ್ದು. ಸೊ ಈ ರೀತಿಯಲ್ಲಿ ಸ್ವಲ್ಪ ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥ ಒಂದು ಪ್ರಯತ್ನದಲ್ಲಿದ್ದ. ಬಟ್ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಸೊ ಗೆಸ್ಟ್ಗಳಿಗೆ. ಸೊ ಏನೂ ಕೂಡ ಹೇಳೋ ಹಾಗಿಲ್ಲ ಅಂತ ಒಟ್ಟಿನಲ್ಲಿ ಹೇಳೋದಾದರೆ. ಸೊ ಒಂದು ರೀತಿಯಲ್ಲಿ ಬಿಗ್ ಬಾಸ್ದು ಗಿಲ್ಲಿ ಅನ್ನೋ ರೇಂಜಿಗೆ ಆಗಿದೆ ಬಿಗ್ ಬಾಸ್ ಸೀಸನ್ 12. ಬಿಕಾಸ್ ಗಿಲ್ಲಿ ಬಿಟ್ಟರೆ ಯಾರಿದ್ದಾರೆ ಅಲ್ಲಿ ಕಂಟೆಂಟ್ ಕೊಡಲಿಕ್ಕೆ ಹೇಳಿ ನೋಡೋಣ. ಯಾರೂ ಇಲ್ಲವೇ ಇಲ್ಲ ಅಲ್ಲಿ. ಗಿಲ್ಲಿ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 12 ಇಲ್ಲವೇ ಇಲ್ಲ. ನಿನ್ನೆ ಒಂದು ಏನು ಆ ಭಾಷಣ ನಡೀತಾ ಇತ್ತು ಜನಗಳ ಕಡೆಗೆ. ಇನ್ ಕೇಸ್ ಗಿಲ್ಲಿ ಏನಾದರೂ ಎಂಟ್ರಿ ಕೊಟ್ಟಿದ್ದಿದ್ರೆ ಏನಾಗಿರೋದು ಹೇಳಿ ನೋಡೋಣ. ಅಲ್ಲೇ ನನ್ನ ಪ್ರಕಾರ ಆಲ್ರೆಡಿ ವಿನ್ನರ್ ಘೋಷಣೆ ಮಾಡೋದೊಂದು ಬಾಕಿ ಇದೆ ಗುರು. ಸೊ ಆಲ್ರೆಡಿ ವಿನ್ನರ್ ಯಾರು ಅಂತ ಆಲ್ರೆಡಿ ಸೆಟ್ ಆಗೋಗ್ಬಿಟ್ಟಿದೆ. ನಾನು ಹೇಳಿದ್ನಲ್ಲ, ಮುಂಚೆನೇ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಗಿಲ್ಲಿ ಹತ್ರ ಕೂಡ ಯಾರೂ ಇಲ್ಲ ಅಲ್ಲಿ ವಿನ್ ಆಗುವಂಥ ಕ್ಯಾಂಡಿಡೇಟ್ಗಳು. ರನ್ನರಪ್ಪು, ಸೆಕೆಂಡ್ ರನ್ನರಪ್ಪು, ಥರ್ಡ್ ರನ್ನರಪ್ಪು ಇವರು ಅವ್ರವ್ರ ಸ್ಥಾನಗಳನ್ನು ಗಟ್ಟಿ ಮಾಡ್ಕೊಬೇಕೆ ಹೊರತು ವಿನ್ನರ್ ಆಲ್ರೆಡಿ ಘೋಷಣೆ ಆಗೋಗಿದೆ. ಧನುಷು ಬರಲ್ಲ, ಅಭಿನೂ ಬರಲ್ಲ, ಯಾರು ಅಕ್ಕಪಕ್ಕನೂ ಇಲ್ಲ. ಓಕೆ, ಸೊ ಆ ರೇಂಜಲ್ಲಿ ಇರೋವಂಥದ್ದು ಗಿಲ್ಲಿದ ಲೆವೆಲ್ಲೇ ಬೇರೆ ಅಂತೀವಲ್ಲ. ಸೊ ಹಾಗೆ ಗಿಲ್ಲಿದ ಲೆವೆಲ್ಲೇ ಬೇರೆ ಇದೆ ಈ ಒಂದು ಓಟದಲ್ಲಿ. ಸೊ ಅವನನ್ನು ಮುಟ್ಟೋವಂಥದ್ದು, ಟಚ್ ಮಾಡುವಂಥದ್ದು, ಓವರ್ಟೇಕ್ ಮಾಡುವಂಥದ್ದು ಸದ್ಯಕ್ಕಂತೂ ಕೂಡ ಯಾರೂ ಕಾಣಿಸ್ತಾ ಇಲ್ಲ. ಇನ್ ಕೇಸ್ ಏನೋ ಒಂದು ಔಟ್ ಆಫ್ ದಿ ಬಾಕ್ಸ್ ಅನ್ನೋ ರೀತಿಯಲ್ಲಿ ಒಂದು ಯಾವುದಾದ್ರೂ ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದರೂ ಬಂದರೆ, ಸೊ ಅದು ಏನಾದರೂ ಮಾಡಿದ್ರೆ ಆಗ್ಬಹುದೇ ಬಿಟ್ಟರು ಸದ್ಯಕ್ಕಂತೂ ಕೂಡ ಯಾವನು ಟಚ್ ಮಾಡೋಕ್ಕೂ ಆಗಲ್ಲ ಅಂತಲೇ ಹೇಳ್ತೀನಿ. ನಾನು ಹೇಳೋವಂಥದ್ದು ಇಂಟ್ರೆಸ್ಟಿಂಗ್ ಆಗಿ ಮಾಡಿ ಬಿಗ್ ಬಾಸ್ ಅವ್ರಿಗೆ. ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ. ಓಕೆ, ಸೊ ನಿಮ್ಗೇನು ಅನ್ಸುತ್ತಪ್ಪ ನಮ್ಮ ಗಿಲ್ಲಿ ಅವರ ಒಂದು ಆಟ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಕೊಟ್ಟಿರುವಂಥ ಒಂದು ಕಾಟ ನಮ್ಮ ಧ್ರುವಂತಿಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.